ಹಾಯ್ ಮಾ. ಪ್ರಯಾಣ ಹೇಗಿತ್ತೆ? ಹಾ, ಪ್ರಯಾಣ ಚೆನ್ನಾಗೇ ಇತ್ತು. ಏನ್ ತೊಂದ್ರೆ ಆಗಿಲ್ಲ ತಾನೇ? ಆಹಾ, ತೊಂದ್ರೆ ಏನಾಗಿಲ್ಲ. ಆಲ್ ಗುಡ್. ನಿಂಗೆ ಇನ್ನೊಂದ್ ವಿಷಯ ಗೊತ್ತಾ? ಇವಾಗ ನಾನಿರೋ ಜಾಗ ಇದೆಯಲ್ಲ, ಹಾಸ್ಪಿಟಲ್ಗೆ ತುಂಬಾ ಹತ್ರ ಇದೆ. ಟೆನ್ಷನ್ನೇ ಇಲ್ಲ. ನೀನ್ ಹಂಗೆ ಹೇಳ್ತೀಯ, ಅದು ಬೇರೆ ಹೊಸ ಜಾಗ. ಏನಕ್ಕೆ ಯೋಚನೆ ನಿಂಗೆ? ಇಲ್ಲೆಲ್ಲ ಚೆನ್ನಾಗೇ ಇದೆ, ಎಲ್ಲ ಸೌಕರ್ಯ ಇದೆ. ಇನ್ನೊಂದ್ 2-3 ದಿನ ಆದ್ರೆ ಸೆಟ್ ಆಗ್ಬಿಡುತ್ತೆ. ಪ್ರಾಕ್ಟೀಸ್ ಆಗತ್ತೆ. ಆರಾಮಾಗಿದೆ ಮಾ. ಇಂಥ ಜಾಗದಲ್ಲಿ ನೈಟ್ ಶಿಫ್ಟ್ ಬೇಕೇನೆ? ನನಗೇನೋ ಭಯ ಆಗ್ತಿದೆ ಕಣೆ. ಅಬ್ಬಾ ಅಮ್ಮ, ಇವತ್ತೇ ಜಾಯಿನ್ ಆಗಿದ್ದು, ಅದಕ್ಕೆ ಇವತ್ ನೈಟ್ ಶಿಫ್ಟ್ ಹಾಕಿದ್ದಾರೆ. ದಿನ ಏನ್ ನೈಟ್ ಶಿಫ್ಟ್ ಇರಲ್ಲ, ಡೇ ಶಿಫ್ಟೇ ಹಾಕ್ತಾರೆ. ನೀನ್ ಮೊದ್ಲು ಟೆನ್ಷನ್ ಮಾಡ್ಕೋಬೇಡಮ್ಮ. ಅಮ್ಮ, ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡ್ಯಾ? ತಗೋತೀನ್ ಬಿಡೆ ಆಮೇಲೆ. ಏನಮ್ಮ ಇಷ್ಟೊತ್ತಾದ್ರೂ ಇನ್ನೂ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಅಂದ್ರೆ ಹೆಂಗ್ ಹೇಳು? ದಿನ ಹೇಳ್ತಿದ್ದೀನಲ್ಲ, ಒಂದ್ ಟೈಮ್ಗೆ ಫೋನ್ ಮಿಸ್ ಕಾಲ್ ಆದ್ರೆ ಅಷ್ಟೇ ಪರಿಸ್ಥಿತಿ. ಹಿಂಗಾದ್ರೆ ಹೆಂಗಮ್ಮ? ಎಮರ್ಜೆನ್ಸಿ ಕೇಸ್ ಬಂದಿದೆ. ಅದಲ್ವೇ. ಅಮ್ಮ, 1 ನಿಮಿಷ, ಎಮರ್ಜೆನ್ಸಿ ಕೇಸ್. ಹಲೋ, ಏನಾಯ್ತೆ? ಹಲೋ. ಓ ಮೈ ಗಾಡ್, ಸಿವಿಯರ್ ಬರ್ನ್ ಇಂಜುರೀಸ್. ಅರ್ಜೆಂಟ್ ಆಗಿ ಓನ್ ಡ್ರೆಸ್ಸಿಂಗ್ ಮತ್ತೆ ಸರ್ಜರಿ ಮಾಡ್ಬೇಕು. ನೀವೊಂದ್ ಕೆಲ್ಸ ಮಾಡಿ, ನೀವು ಮೇಲ್ಗಡೆ ಭವಾನಿ ವಾರ್ಡ್ ಕರ್ಕೊಂಡು ಹೋಗಿ, ನಾನು ಉಳಿದ ಡಾಕ್ಟರ್ಸ್ಗೆ ಇನ್ಫಾರ್ಮ್ ಮಾಡಿ ಬರ್ತೀನಿ. ಭವಾನಿ ವಾರ್ಡ್ ಅಂತ. ಮೇಡಮ್, ಏನಾಯ್ತು? ಭವಾನಿ ವಾರ್ಡಾ? ಹಾ, ಭವಾನಿ ವಾರ್ಡ್ ಅಂದ್ರೆ ಸಾಯಂಕಾಲ ಆದ್ಮೇಲೆ ಆ ಭವಾನಿ ವಾರ್ಡ್ ಒಳಗಡೆ ಯಾರು ಹೋಗೋದಿಲ್ಲ ಮೇಡಮ್. ಯಾಕೆ? ಯಾಕಂದ್ರೆ ಆ ಭವಾನಿ ವಾರ್ಡ್ ಅಲ್ಲಿ ದೆವ್ವ ಇದೆ ಮೇಡಮ್. ದೆವ್ವ? ರಾತ್ರಿ ಹೊತ್ತು ಯಾವ ಪೇಷಂಟ್ ಬಂದ್ರು ಸಿಟಿ ಹಾಸ್ಪಿಟಲ್ ಕಳ್ಸಿಬಿಡ್ತೀವಿ. ಇದೇ ಸರ್ ಆರ್ಡರ್ ಮೇಡಮ್. ನಿಮ್ಗೇನಾದ್ರೂ ಹುಚ್ಚ? ಪೇಷಂಟ್ ಇಷ್ಟು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರುವಾಗ ದೆವ್ವ ಭೂತ ಅಂತೀರಾ? ಸ್ವಲ್ಪ ಏನಾದ್ರೂ ಸೆನ್ಸ್ ಇದ್ಯಾ? ವಾರ್ನಿಂಗ್ ಕೊಡ್ತಿದ್ದೀನಿ, ಈಗ್ಲೇ ಮೇಲ್ ಕರ್ಕೊಂಡು ಹೋಗಿ. ಬೇಡ ಕಣೋ, ಸುಮ್ಮನೆ ರಿಸ್ಕ್ ಬೇಡ. ಎಮ್ಮೆ ತರ ಬೆಳ್ದವ್ರೆ, ಇವ್ರಿಗೆ ದೆವ್ವ ಭೂತ ಅಂದ್ರೆ ಭಯ ಬೇರೆ. ಇಲ್ಲಿ ಸ್ವಿಚ್ ಬೋರ್ಡ್ ಎಲ್ಲಿದೆ? ಯಾರು? 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 ಯಾರು?